ಎಲ್ಲರಿಗೂ ನಮಸ್ಕಾರ. ನಿಸರ್ಗ ಪಾಕಶಾಲೆಗೆ ಸ್ವಾಗತ. ಇಂದಿನ ವಿಡಿಯೋದಲ್ಲಿ ಈ ಮೂಂಗ್ ದಾಲಿದ್ದು ಮತ್ತು ಕಡಲೆಬೇಳೆದು ಫ್ರೈ ಮಾಡೋದು ಹೇಗೆ ಅಂತ ನೋಡುವ. ನಾನಿಲ್ಲಿ 1 ಕಪ್ಪಿಗಾಗುವಷ್ಟು ಹೆಸರು ಬೇಳೆಯನ್ನು ತಗೊಂಡಿದ್ದೇನೆ, 1 ಕಪ್ಪಿಗಾಗುವಷ್ಟು ಕಡಲೆಬೇಳೆಯನ್ನು ತಗೊಂಡಿದ್ದೇನೆ. ಇದನ್ನು ನಾನು ನೀರಲ್ಲಿ ನೆನೆಸಿಟ್ಟು ನೆರಳಲ್ಲಿ ಒಣಗಿಸಿಕೊಂಡಿದ್ದೇನೆ. ಇದು ನೆನೆಸಿಟ್ಟು ಒಣಗಿಸಿದಂತಹ ಬೇಳೆಗಳು. ಇದನ್ನು ನಾವೀಗ ಡೀಪ್ ಫ್ರೈ ಮಾಡಿಕೊಳ್ಬೇಕು. ಡೀಪ್ ಫ್ರೈ ಮಾಡಿಕೊಳ್ಳುವಾಗ ಎರಡನ್ನೂ ಕೂಡ ಬೇರೆ ಬೇರೆಯಾಗಿ ನಾವು ಫ್ರೈ ಮಾಡಿಕೊಳ್ಳುವ. ನಾವು ಅಂಗಡಿಯಲ್ಲಿ ಸಿಕ್ಕುವಂತಹ ಮೂಂಗ್ ಅದೇ ಥರ ಇದನ್ನು ಕೂಡ ನಾವು ಯೂಸ್ ಮಾಡ್ಬೋದು. ನಾವು ಬೇಕಿದ್ದರೆ ಎರಡು ಸಪ್ರೇಟಾಗಿ ಮಾಡ್ಕೊಳ್ಬೋದು, ಇಲ್ಲ ಇದರೊಟ್ಟಿಗೆ ಬೇರೆ ಬೇಳೆಗಳನ್ನು ಸೇರಿಸಿ ಕೂಡ ನಾವು ಫ್ರೈ ಮಾಡಿಕೊಳ್ಬೋದು. ಈಗ ಎರಡನ್ನು ಸಪ್ರೇಟಾಗಿ ಫ್ರೈ ಮಾಡಿಕೊಳ್ಳುವ. ಎಣ್ಣೆ ಈಗ ಬಿಸಿಯಾಗಿದೆ. ಈಗ ನಾವು ಒಂದೊಂದೇ ಬೇಳೆಗಳನ್ನು ಡೀಪ್ ಫ್ರೈ ಮಾಡಿ ಹುರ್ಕೊಳ್ಳುವ. ಎಣ್ಣೆ ಒಳ್ಳೆ ಕಾದ ನಂತರ ಮೀಡಿಯಮ್ ಉರಿಯಲ್ಲಿ ಇಟ್ಕೊಂಡು ನಾವು ಹುರ್ಕೊಳ್ಳುವ, ಬೇಳೆಗಳನ್ನು ಹುರ್ಕೊಳ್ಳುವಾಗ ಬೇಳೆಯಲ್ಲಿ ಆದಷ್ಟು ನೀರಿನ ಪಸೆ ಇಲ್ಲದ ಹಾಗೆ ನಾವು ನೋಡಿಕೊಂಡು ಎಣ್ಣೆಗೆ ಹಾಕಿಕೊಂಡ್ರೆ ಒಳ್ಳೆಯದು. ಇಲ್ಲದಿದ್ದರೆ ನೀರಿನೊಟ್ಟಿಗೆ ಎಣ್ಣೆ ನೀರೆಲ್ಲ ಸೇರಿದರೆ ಒಮ್ಮೆ ಅದು ಹಾರಿ ಬಿಡ್ಬೋದು ಬೇಳೆ. ಮತ್ತು ನಾವು ಇದನ್ನು ಆದಷ್ಟು ಕ್ರಿಸ್ಪಿ ಆಗುವವರೆಗೆ ಬೇಳೆಯನ್ನು ಹುರ್ಕೊಳ್ಳುವ. ನಾನೀಗ ಕಡಲೆಬೇಳೆಯನ್ನು ಹುರಿಲಿಕ್ಕೆ ಹಾಕಿದ್ದೇನೆ. ಹುರ್ಕೊಂಡಾಗಿದೆ. ನಾನು 2 ಬೇಳೆಗಳನ್ನು ಮಿಕ್ಸ್ ಮಾಡಿಕೊಂಡಿದ್ದೇನೆ. ಹಾಗೆ ಸ್ವಲ್ಪ ನೆಲಗಡಲೆಯನ್ನು ಕೂಡ ಹುರ್ಕೊಂಡಿದ್ದಕ್ಕೆ ಸೇರಿಸ್ಕೊಂಡಿದ್ದೇನೆ. 2 ಕರಿಬೇವಿನ ಎಲೆಯನ್ನು ಕೂಡ ಎಣ್ಣೆಯಲ್ಲಿ ಹುರ್ಕೊಂಡು ಸೇರಿಸ್ಕೊಂಡಿದ್ದೇನೆ. ಇನ್ನು ಇದಕ್ಕೆ ಮಸಾಲೆಗೆ ನಾನು ಸೇರಿಸ್ಕೊಳ್ತಾ ಇರುವಂಥದ್ದು ಉಪ್ಪು ಮತ್ತು ಖಾರದ ಪುಡಿಯನ್ನು ಸೇರಿಸ್ಕೊಳ್ತಾ ಇದ್ದೇನೆ. ರುಚಿಗೆ ಬೇಕಾದಷ್ಟು ಉಪ್ಪು, ಖಾರಕ್ಕೆ ಬೇಕಾದಷ್ಟು ಖಾರ ಪುಡಿ. ನಿಮಗೆ ಬೇರೆ ಏನಾದರೂ ಮಸಾಲೆ ಪೌಡರನ್ನು ಸೇರಿಸ್ಕೊಳ್ಬೇಕಿದ್ರೆ ಸೇರಿಸ್ಕೊಳ್ಬೋದು. ಚಾಟ್ ಮಸಾಲ ಹಾಕ್ಕೊಳ್ಬೋದು. ಹಾಗೆ ಧನಿಯಾ ಮತ್ತು ಜೀರಿಗೆ ಪೌಡರನ್ನು ಕೂಡ ನಾವು ಇದಕ್ಕೆ ಸೇರಿಸ್ಕೊಳ್ಬೋದು. ನೋಡಿ, ಅಂಗಡಿ ರೀತಿಯಲ್ಲೇ ನಾವು ಮನೆಯಲ್ಲೇ ತುಂಬ ಸುಲಭವಾಗಿ ಈ ಮೂಂಗ್ ಫ್ರೈಯನ್ನು ಮಾಡಿಕೊಳ್ಬೋದು. ನೀವು ಕೂಡ ಟ್ರೈ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವೀಕ್ಷಿಸಿದ ಎಲ್ಲರಿಗೂ ಧನ್ಯವಾದಗಳು.